ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸ್ಯಾಟರ್ಡೆ 5ನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ. ಸಾರಿ ಗುಡ್ ಈವ್ನಿಂಗ್ ಅಂತ ಹೇಳಿದೆ, ಬಟ್ ಟೈಮ್ ಆಗಿದೆ 9 o'clock ನೈಟ್. ಸೊ ನಾನು ಹೊರಟಿರೋದು ಪೊಯ್ಯಗುಡ್ಡೆಯಲ್ಲಿ ನೇಮ ಇದೆ ಗೈಸ್, ಹಾಗಾಗಿ ಸಡನ್ಲಿ ಹೊರಟಿರೋದು ಇದು. ಆ್ಯಂಡ್ ವ್ಲಾಗ್ ಮಾಡಿದೆ ಐ ಥಿಂಕ್ ಬುಧವಾರ, ಗುರುವಾರ, ಶುಕ್ರವಾರ, ಇವತ್ತು ಶನಿವಾರ 3 ಡೇಸೇ ಆಯಿತು. ನಾವು ಬುಧವಾರ ಹಾಸ್ಪಿಟಲಿಂದ ಬಂದ್ವಿ. ಅಪ್ಪನಿಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಬರಬೇಕಾದ್ರೆ ನೈಟ್ 10 o'clock ಆಗಿತ್ತು. ಹಾಗಾಗಿ ಗುರುವಾರ ಶುಕ್ರವಾರ ಫುಲ್ ರೆಸ್ಟ್ ಮಾಡಿದೆ. ಸೊ ಇವತ್ತೂ ಅಷ್ಟೇ ಶನಿವಾರ ಫುಲ್ ರೆಸ್ಟ್ ಮಾಡಿದೆ. ಆ್ಯಂಡ್ ಅಪ್ಪನಿನ್ನು ನೋಡಿ ಬಂದೆ ನಾನಿವತ್ತು. ಇವಾಗ ಚೆನ್ನಾಗಿದ್ದಾನೆ, ಬೆಟರ್ ಇದ್ದಾನೆ. ಸೊ ಹಾಸ್ಪಿಟಲಲ್ಲಿದ್ದಾಗ ವ್ಲಾಗ್ ಮಾಡೋಕ್ಕಾಗಲ್ಲ ಗೈಸ್, ಹಾಗಾಗಿ ಫುಲ್ ರೆಸ್ಟ್ ತೊಗೊಂಡಿದ್ದೆ. ಆ್ಯಂಡ್ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿತ್ತು. ಯಾವುದು ಗೊತ್ತಾ, ಸುಬ್ರಹ್ಮಣ್ಯಕ್ಕೆ ಹೋಗಿರೋದು. ಬಟ್ ಹಾಸ್ಪಿಟಲಲ್ಲಿ ಇರೋ ಸಿಚುವೇಶನ್ ನಿಮಗೆ ಗೊತ್ತಿರುತ್ತೆ ಅಲ್ಲ, ಸೊ ಹಾಗಾಗಿ ನಾನು ಅಲ್ಲಿ ಟೈಮ್ ಸಿಕ್ಕಾಗ ಎಡಿಟ್ ಮಾಡಿ ಹಾಗೆ ಇಟ್ಟಿದ್ದೆ. ಮನೆಗೆ ಬಂದ ನಂತರ ಬುಧವಾರ ಅಲ್ಲ ಗುರುವಾರ ನಾನು ಅಪ್ಲೋಡ್ ಮಾಡಿದೆ ನಾನು. ಸೊ ಹಾಗಾಗಿ ಫುಲ್ಲು 3-4 ಡೇಸ್ ಬಟ್ಟೆ ಅದು ಇದೆಲ್ಲ ಒಗಿಲಿಕ್ಕಿತ್ತಲ್ಲ, ಹಾಸ್ಪಿಟಲ್ ಹಾಕೊಂಡು ಹೋಗಿರೋದು ಆ್ಯಂಡ್ ಟೆಂಪಲ್ ಹಾಕೊಂಡು ಹೋಗಿರೋದು ಹಾಗೆ ಇತ್ತು ಸಾರೀಸ್ ಎಲ್ಲ. ಸೊ ಅದನ್ನೆಲ್ಲ ಒಗ್ದಾಕಿ ಹಾಗಾಗಿ ಏನು ಕಂಟೆಂಟ್ ಇರಲಿಲ್ಲ ಅಂತೇಳಿ ವ್ಲಾಗ್ ಮಾಡಿರಲಿಲ್ಲ. ಒಂದೇ ಉಸಿರಲ್ಲಿ ಮಾತಾಡ್ತಿದ್ದೀನಿ. ಸೊ ಮಾನಿನವ್ರು ಬರ್ತಾ ಇಲ್ಲ, ಬಿಕಾಸ್ ಮಾನುಗೆ ಬರೋಕ್ಕಾಗಲ್ಲ, ದಿವ್ಯಗಾಗುತ್ತೆ. ಅವಳು ಬರ್ತಾಳಿಲ್ವ ನನಗೆ ಶೋರ್ ಇಲ್ಲ. ಹಾಗಾಗಿ ವಿನೂತನವ್ರು ಹೋಗ್ತೇನೆ ಅಂತ ಹೇಳಿದರು, ಹಾಗಾಗಿ ಬಾ ನಮ್ಮ ಜೊತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹೊರಟೆ ನಾನು, ಬಾವ, ವಿನು, ಅದು ಆ್ಯಂಡ್ ಬ್ರದರ್ ಬರ್ತಾನೆ ವಿನೋದ್ ಬ್ರೋ. ಸೊ ಹಾಗಾಗಿ ಹೊರಟಿದ್ದೇನೆ. ಈ ಟಾಪ್ ಹಾಕ್ಕೊಂಡಿದ್ದೀನಿ. ಎಲ್ಲ ಮೆಸಪ್ ಆಗಿದೆ ಬಿಕಾಸ್ ಕರೆಂಟ್ ಇರಲಿಲ್ಲ ಗೈಸ್. ಇವಾಗ ಬಂದಿರೋದು. ಹೋಗ್ತಾ ಬರ್ತಾ ಇದೆ. ನನ್ನ ಮೊಬೈಲಲ್ಲಿ 2% ಚಾರ್ಜ್ ಇತ್ತು. ಸೊ ಕರೆಂಟ್ ಬಂದ ಕೂಡಲೇ ಚಾರ್ಜ್ ಇಟ್ಟೆ. ಇವಾಗ ಎಷ್ಟು ಗೊತ್ತಾ, 39% ಆಗಿದೆ. ಸೊ ಇದರಲ್ಲೇ ಮ್ಯಾನೇಜ್ ಮಾಡಬೇಕು ನಾನು. ಆ್ಯಂಡ್ ಬರ್ತಾ ಇದೆ ಗೈಸ್, ಇದರಲ್ಲಿ ಮ್ಯಾನೇಜ್ ಮಾಡಬೇಕು. ನಿಮ್ಮನ್ನು ಕೂಡ ಕೋಲಕ್ಕೆ ಕರ್ಕೊಂಡು ಹೋಗ್ತೇನೆ. ಸೊ ಅದಕ್ಕೋಸ್ಕರ ನಾನು ನೋಡಿ ಅಲ್ಲೇ ಇದೆ ಆ ಚಾರ್ಜ್ ಇಟ್ಟಿರೋದು, ಪ್ಲಗ್ ಎಲ್ಲ ಅಲ್ಲೇ ಇದೆ. ಸೊ ಇವಾಗ ಚಾರ್ಜ್ ಇಡ್ತೇನೆ. ಅವ್ರು ಬಂದ ನಂತರ ನಾನು ಹೋಗ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ, ಕೀಪ್ ವಾಚಿಂಗ್. ಆ್ಯಂಡ್ ಸಿಂಪಲಾಗಿ ರೆಡಿ ಆಗಿದೆ. ನಾನು ಬ್ಯಾಕ್ ಕ್ಯಾಮ್ರದಲ್ಲಿ ಒಮ್ಮೆ ತೋರಿಸ್ತೇನೆ, ವೆಯ್ಟ್. ಈ ಚೂಡಿದಾರ ನೋಡಿದ್ದೀರಾ, ನವ್ಯೊಂದು ಮೆಹಂದಿ ಎಲ್ಲ ಹಾಕಿದ್ದೆ. ಸೊ ಇದೇ ಚೂಡಿದಾರ ಗೈಸ್. ಆ್ಯಂಡ್ ಕೂದಲು ಒಂದು ಸ್ವಲ್ಪ ಏನೋ ಆಗಿದೆ, ಫ್ರೆಶ್ ಅಪ್ ಆಗಿರೋದಲ್ವ, ಹಾಗಾಗಿ ಕೂದಲು ನಿಲ್ತಾ ಇಲ್ಲ. ಇಟ್ಸ್ ಓಕೆ, ನೈಟ್ ಯಾರು ನೋಡ್ತಾರಲ್ವ. ಚಲೋ, ನಾನು ಚಾರ್ಜ್ಗೆ ಇಡ್ತೇನೆ ಗೈಸ್, ಆಮೇಲೆ ಸಿಗ್ತೇನೆ. ಜಸ್ಟ್ ರೀಚ್ ಆದ್ವಿ ಗೈಸ್. ಸೊ ಒಳಗಡೆ ಹೋಗ್ಬೇಕಾದ್ರೆ ಅಷ್ಟೇನು ಹೋದ ಸರಿ ಇದ್ದಷ್ಟು ಜನ ಏನು ಇರಲಿಲ್ಲ. ಸ್ವಲ್ಪ ಹೊತ್ತಿದ್ದು ಮತ್ತು ಎಲ್ಲರೂ ಊಟ ಮಾಡಲಿಕ್ಕೆ ಹೋದ್ವಿ. ಊಟ ಮಾಡಿದ ನಂತರ ಇಲ್ಲೇ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿರೋದು ನನಗೆ. ಸೊ ಅದಾದ ನಂತರ ಸ್ವಲ್ಪ ಹೊತ್ತು ಕೋಲ ನೋಡ್ತಾ ಕೂತ್ಕೊಂಡ್ವಿ. ಒಂದು 1 hour ನೋಡಿದ್ವಿ ಅಷ್ಟೇ. ಸೊ ಅದಾದ ನಂತರ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ ನಾವು ಗೈಸ್. ಬಂದ್ವಿ ಕರೆಕ್ಟಾಗಿ 12:15 ಆಯಿತು. ಆ್ಯಂಡ್ ಅಲ್ಲಿದ್ದು ಪ್ರಸಾದ ಇತ್ತು ಗೈಸ್, ಅದನ್ನ ಮುಟ್ಕೊಂಡೆ ನಾನು. ಆ್ಯಂಡ್ ಪ್ರಾಪರಾಗಿ ವ್ಲಾಗ್ ಎಲ್ಲೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಲ್ಲಿಂದ ಹೊರಟಾದ ನಂತರ ನಾನು, ವಿನು ಹಸ್ಬೆಂಡ್, ಅದು ಆ್ಯಂಡ್ ವಿನೋದನ್ನ, ಪ್ರಜ್ವಲ್, ಇಷ್ಟು ಮಂದಿ ಹೋಗಿರೋದು. ಹೋಗಿ ಹೋದ ಕೂಡಲೇ ಊಟ ಮಾಡಿದ್ವಿ. ಊಟ ಮಾಡಿ ಸ್ವಲ್ಪ ಹೊತ್ತು ಕೋಲೆಲ್ಲ ನೋಡಿ, ಕೋಲೆಲ್ಲ ಶೂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಅಲ್ಲಿ ಆಲ್ರೆಡಿ ಹೇಳಿರ್ತಾರೆ ಅವರು ಶೂಟ್ ಮಾಡೋಂಗಿಲ್ಲ ಅಂತೇಳಿ. ಸೊ ಹಾಗಾಗಿ ಶೂಟ್ ಮಾಡಿಲ್ಲ. ಸ್ವಲ್ಪ ಹೊತ್ತು ಕೋಲ ನೋಡಿ ಕೌಂಟ್ರಲ್ಲಿ ರಿಸಿಪ್ಟ್ ಎಲ್ಲ ಬರೆಸಿ ಕೈ ಮುಗಿದು ಪ್ರಸಾದ ತೊಗೊಂಡು ಬಂದ್ವಿ. ಇವಾಗ ಕರೆಕ್ಟ್ 12:15 ಆಯಿತು. ಆ್ಯಂಡ್ ಇಲ್ಲಿವರೆಗೂ ಬಿಟ್ಟು ಹೋದರು ನನ್ನನ್ನು. ಆ್ಯಂಡ್ ನಂದೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಬಂದು ಮಾತಾಡಿಸಿದ್ರು. ಸೊ ಅವ್ರ ಹೆಸರು ಇವಾಗ ನೆನಪಾಗ್ತಿಲ್ಲ ನನಗೆ ಏನು ಅಂತೇಳಿ. ಸೊ ಈ ವ್ಲಾಗ್ ಅವ್ರು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡಿಸಿದ್ದಕ್ಕೆ. ಆ್ಯಂಡ್ ಈ ವ್ಲಾಗ್ನ ಪ್ರಾಪರಾಗಿ ನನಗೆ ಏನು ಗೊತ್ತಿಲ್ಲ, ಈ ಸರಿ ನೀವು ವ್ಲಾಗ್ ಎಲ್ಲೂ ಮಾಡೋಕ್ಕಾಗಿಲ್ಲ. ಅದೇ ಅಲ್ಲಿ ಶೂಟ್ ಮಾಡೋಕ್ಕಿರಲಿಲ್ಲಲ್ಲ, ಸೊ ಹಾಗಾಗಿ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇನ್ನು ಮಲ್ಕೊಳ್ಳೋದು ಗೈಸ್, ಮುಖ ಎಲ್ಲ ತೊಳೆದು, ಪಿಂಪಲ್ಸ್ ಎಲ್ಲ ಬಿದ್ದಿದೆ, ತುಂಬ ಕೋಲ್ಡ್ ಇದೆ ಗೈಸ್. ಮುಖ ತೊಳೆದು ಇನ್ನು ಮಲ್ಕೊಳ್ಳೋದು. ಆ್ಯಂಡ್ ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಗೈಸ್. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ. ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೆ. ನೆನ್ನೆ ಕೋಲಕ್ಕೆ ಹೋಗಿ ನೈಟ್ ಎಂಡ್ ಮಾಡಿದ್ದೆ. ಸೊ ಇವತ್ತು ಫುಲ್ ಡೇ ವ್ಲಾಗ್ ಮಾಡಿರಲಿಲ್ಲ. ಇವಾಗ ಟೆರೆಸ್ ಮೇಲೆ ಬಂದಿದ್ದೇನೆ. ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೇನೆ. ಆ್ಯಂಡ್ ಮಲ್ಲಿಗೆ ಆಗಿದೆ ಗೈಸ್, ಇಲ್ಲಿ ನೋಡಿ ಗಿಡದಲ್ಲಿ. ಹಾಗಾಗಿ ಒಂದು ಇಲ್ಲಿ ಇಟ್ಕೊಂಡೆ. ನನಗೆ ಗೊತ್ತಿರಲಿಲ್ಲ, ವಿನು ಹೇಳಿದ್ಲು ಪರಿಮಳ ಬರ್ತಿದೆ ನೋಡು ಅಂತ. ಮತ್ತು ಇವತ್ತು ಅತ್ತೆ ಕೂಡ ಮೊಗ್ಗು ಕೊಯ್ದಿಡು ಅಂತ ಹೇಳಿದ್ದಾರೆ. ಕೊಯ್ಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ, ಇನ್ನೂ ಬರಲಿಲ್ಲ. ಸೊ ಅವ್ರು ಬರೆದಿದ್ರೆ ನಾನೇ ಕೊಯ್ದು ಕಟ್ಟಿ ದೇವರಿಗಿಡುವ ಅಂತ ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ಇಲ್ಲೊಂದು ಇವತ್ತರಳಿರೋ ಹೂವು ಇಟ್ಕೊಂಡಿದ್ದೇನೆ. ಸಿಕ್ಕಾಪಟ್ಟೆ ಪಿಂಪಲ್ಸ್ ಬಿದ್ದಿದೆ ಗೈಸ್ ನೋಡಿ. ಎಳ್ನೀರು ಕುಡಿತಾ ಇದ್ದೇನೆ, ಬಟ್ ಸ್ಟಿಲ್ ಗೊತ್ತಿಲ್ಲ ಯಾಕೆ ಅಂತ. ಇಷ್ಟು ಸಿಕ್ತು ಗೈಸ್ ಮೊಗ್ಗು ನೋಡಿ. ಇದು ನಾಳೆದು ಮೊಗ್ಗು ಇನ್ನೂ ಇದೆ, ಬಟ್ ಅದು ಅಲ್ಲಿ ಮೇಲೆ ತುದಿಯಲ್ಲಿದೆ ಗೈಸ್, ಆ ತುದಿಯಲ್ಲಿದೆ. ಆ್ಯಂಡ್ ಇಲ್ಲೆಲ್ಲ ಇದ್ದಿರೋದನ್ನ ಈ ಸ್ಟೆಪ್ ಹತ್ಬಿಟ್ಟು ನಾನು ಕೊಯ್ದೆ. ಆ್ಯಂಡ್ ಇಲ್ಲೆಲ್ಲ ಇದೆ ನೋಡಿ. ಆ ಗ್ಯಾಪಲ್ಲಿ
ಒಂದಿದು ಕಟ್ಟಾಯಿತು ಗೈಸ್ ನೋಡಿ. ಅದರಲ್ಲಿ ನಾಳೆ ನಾಡಿದೆಲ್ಲ ಮುಗ್ಗು ಇದೆ. ಶೆಟ್ ಎಷ್ಟಿದೆ ನೋಡಿ. ಈಗ ಇದರಲ್ಲಿದೆ, ಇಲ್ಲಿದೆ ಆ್ಯಂಡ್ ಇಲ್ಲಿದೆ. ಇದು ಇವಾಗ ಏನು ಮಾಡೋದು? ಇದು ವೇಸ್ಟ್. ಇಲ್ಲಿಂದಲೇ ಕಟ್ಟಾಯಿತು. ತುದಿಯಲ್ಲಿದೆ, ಕೊಯ್ಬೋದು, ಬಟ್ ನನಗಾಗಲ್ಲ. ಮುಂಚೆ ಮರ ಹತ್ತತ್ತಿದ್ದು, ಇವಾಗ ಆಗಲ್ಲ ಗೈಸ್. ಅತ್ತೆ ಬರ್ತೇನೆ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಬಂದಿಲ್ಲ. ಬಂದರೆ ಇದು ಕೊಡೋದು, ಇಲ್ದಿದ್ರೆ ಇದನ್ನ ಕಟ್ಟೋದು ಗೈಸ್. ಟೆರೆಸ್ ಮೇಲೆ ಬರೋದು ತುಂಬ ದಿವಸ ಆಯಿತು ಗೈಸ್ ನೋಡಿ. ಇವತ್ತು ಬಂದಿದ್ದೀನಿ. ಇವತ್ತು ಮಳೆ ಇಲ್ಲ, ನೆನ್ನೆ ಇಷ್ಟೊತ್ತಿಗೆ ಮಳೆ ಬರ್ತಾಯಿತ್ತು. ಆ್ಯಂಡ್ ತೆಂಗಿನಕಾಯಿ ಒಣಗಾಕಿದ್ದಾರೆ. ಇದು ನಮ್ಮದೆಲ್ಲ, ಮಾವನವ್ರದ್ದು. ಗೌತಮ್ ಒಣಗಾಕಿ ಹೋಗಿರೋದು ಗೈಸ್. ಅದು ಒಣಗಿ ವಾಪಸ್ ಮಳೆಗೆ ಒದ್ದೆ ಆಗಿ ಮತ್ತೆ ಒಣಗಿದೆ, ಇನ್ನೂ ಹಾಗೆ ಇದೆ. ಸೊ ಬೇಜಾರಾದಾಗ ಬರೋದು ಟೆರೆಸ್ ಮೇಲೆ, ಇಲ್ದಿದ್ರೆ ಇಲ್ಲ, ಮನೆ ಒಳಗಡೆನೆ. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ಮಂಡೇ ಗೈಸ್, ಮಂಡೇ 7th. ಆ್ಯಂಡ್ ನಿನ್ನೆ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಸೊ ಅದನ್ನೇ ಇವಾಗ ಕಂಟಿನ್ಯೂ ಮಾಡ್ತಿದ್ದೇನೆ. ಆ್ಯಂಡ್ ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಗೈಸ್, ಸಾರಿ ಫಾರ್ ದ್ಯಾಟ್. ಅದಕ್ಕೆ ಸ್ವಲ್ಪ ಮನಸ್ಥಿತಿ ಯಾಕೋ ಸರಿ ಇಲ್ಲ. ಸೊ ಸರಿ ಆಗ್ಬೋದು, ಹಾಗಾಗಿ ವ್ಲಾಗ್ ಕರೆಕ್ಟಾಗಿ ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಮೊನ್ನೆನೂ ಅಷ್ಟೇ ಕೋಲದಲ್ಲಿ. ಇವತ್ತು ವ್ಲಾಗ್ ಎಂಡ್ ಮಾಡಿ ಇದೇನಿದೆಯೋ ಅದನ್ನ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಪ್ರಾಪರಾಗಿರುತ್ತೆ ಗೈಸ್, ಆಯಿತಾ. ಮತ್ತು ತುಂಬ ಜನ ಸಾರಿ ಬಗ್ಗೆ ಕೇಳಿದ್ದೀರಾ. ಮೊನ್ನೆದ್ದು ಸುಬ್ರಹ್ಮಣ್ಯಕ್ಕೆ ಹಾಕ್ಕೊಂಡು ಹೋಗಿರೋ ಸಾರೀಸ್ ನಾನು ಅಲ್ಲಲ್ಲಿ ರಿಪ್ಲೈ ಮಾಡಿದ್ದೇನೆ. ಕೆಲವರು ಯೂಟ್ಯೂಬಲ್ಲಿ, ಇನ್ನೊಂದು ಕೆಲವರು ಸ್ಟೋರಿ ಇನ್ಸ್ಟಾದಲ್ಲಿ ಆ್ಯಂಡ್ ಫೇಸ್ಬುಕ್ಕಲ್ಲಿ, ಕೆಲವೊಬ್ಬರು ವಾಟ್ಸಪ್ಪಲ್ಲಿ ತುಂಬ ಜನ ಎನ್ಕ್ವೈರಿ ಮಾಡಿದ್ದೀರ ಅದರ ಬಗ್ಗೆ. ನಾನು ಅದರ ಬಗ್ಗೆ ಹೇಳ್ತೀನಿ ಆ್ಯಂಡ್ ಹೇಳಿದ್ದೇನೆ. ಬಟ್ ಕೆಲವರು ಅದಕ್ಕೆ ಫುಲ್ ಆಗಿ ನೋಡಿಲ್ಲ ಅನಿಸುತ್ತೆ, ಹಾಗಾಗಿ ಗೊತ್ತಾಗಿಲ್ಲ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು ಗೈಸ್. ನೀರು ದೋಸೆ ಮಾಡಿದ್ದಾರೆ ಅಮ್ಮ, ಅದನ್ನೇ ತಿಂದೆ. ಆ್ಯಂಡ್ ನಾಳೆ ಈ ಕಿವಿದು ಒಂದು ಸ್ಟಿಚ್ ಬಾಕಿ ಇದೆ, ಆ್ಯಂಡ್ ಈ ಕಿವಿದು 2 ಸ್ಟಿಚ್ ರಿಮೂವ್ ಮಾಡಲಿಕ್ಕೆ ಬಾಕಿ ಇದೆ. ಆ್ಯಕ್ಚುಲಿ ಸ್ಯಾಟರ್ಡೇ ಬರಲಿಕ್ಕೆ ಹೇಳಿದರು, ಬಟ್ ಡಾಕ್ಟ್ರಿಗೆ ಫೀವರ್ ಅಂತೆ, ಸೊ ಹಾಗಾಗಿ ನಾಳೆ ಬರಲಿಕ್ಕೆ ಹೇಳಿದ್ದಾರೆ, ಮಂಗಳವಾರ. ಸೊ ನಾಳೆ ಹೋಗೋದು. ಆ್ಯಂಡ್ ನಾಳೆ ನೋಡು, ಆದರೆ ಪ್ರಾಪರಾಗಿ ವ್ಲಾಗ್ ಮಾಡ್ತೇನೆ. ಆ್ಯಂಡ್ ನಿಮಗೆ ನಾನು ಸಾರಿದ್ದು ತೋರಿಸ್ತೇನೆ ಗೈಸ್, ಆಯಿತಾ. ವೆಯ್ಟ್. ಆ್ಯಂಡ್ ಆ ಸಾರಿ ಆ್ಯಕ್ಚುಲಿ ನಾನು ವೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಅದು ಹಾಗೆ ಇರಲಿ, ಯಾವತ್ತಾದರೂ ವೇರ್ ಮಾಡುವ ಅಂತೇಳಿ. ಬಟ್ ಏನು ಅಂದರೆ ನಾನು ಸಲ್ವಾರ್ ಹಾಕೋದು ಅಂತೇಳಿ ಡಿಸೈಡ್ ಮಾಡಿದ್ದು. ಲಾಸ್ಟ್ ಮೂಮೆಂಟಲ್ಲಿ ಸಾರಿ ಹಾಕು ಅಂತೇಳಿ ಅಂದ್ಕೊಂಡು ಸಾರಿ ಹಾಕಿರೋದದು. ಅದನ್ನ ನಾನು ಜಸ್ಟ್ 4 ಅವರ್ಸಲ್ಲಿ ನನಗೆ ಅವ್ರು ಸ್ಟಿಚ್ ಮಾಡಿ ಕೊಟ್ಟಿರೋದು, ನನ್ನ ಟೈಲರ್. ಆ್ಯಂಡ್ ಅದ್ರ ಬಗ್ಗೆ ಹೇಳ್ತೀನಿ. ವೀಟ್ ಒಂದು ವಾರ್ಡ್ರೂಮ್ ನೋಡಿದ್ರೆ ಮೆಸ್ಸಪ್ ಆಗಿದೆ ಅಲ್ಲ. ಎಸ್, ಈ ಸಾರಿ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ಇದು ಸೆಮಿ ಮೈಸೂರು ಕ್ರೇಪ್ ಗೈಸ್, ಸಿಕ್ಕಾಬಡೆ ಸ್ಮೂತ್ ಇದೆ ಆ್ಯಂಡ್ ಈಸಿ ಟು ಕ್ಯಾರಿ ಕೂಡ. ಹೋಲ್ ಡೇ ಹಾಕಿದ್ರು ನಿಮಗೆ ಏನು ಒಂದು ಸ್ವಲ್ಪ ಇರಿಟೇಷನ್, ಹೆವಿ ಅಂತ ಅನಿಸಲ್ಲ. ಆ್ಯಂಡ್ ಇರಿಟೇಷನ್ ಅಂತ ಅನಿಸಲ್ಲ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸಿಕ್ಕಾಬಡೆ ಸ್ಮೂತ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಸಾರಿ ಎಲ್ಲ ತೊಗೊಂಡಿರೋದು ಅಂತ, ಎಷ್ಟಾಗಿದೆ ಅಂತೇಳಿ. ಬಟ್ ಆದರೂ ಪದೇ ಪದೇ ಕೇಳ್ತಾ ಇದ್ದೀರಾ. ಈ ಸಾರಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿರೋದು. ನಾನು ತುಂಬ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ತುಂಬ ಅಲ್ಲ, ಪರ್ಟಿಕ್ಯುಲರಾಗಿ 4 ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಾರೀಸ್ ಎಲ್ಲ ತೊಗೊಳ್ತೀನಿ. ಒಂದು ಆರ್.ಕೆ. ಸ್ಟುಡಿಯೋ, ಇನ್ನೊಂದು ಹೇಮ ಸ್ಟೈಲ್ ಸ್ಟುಡಿಯೋ, ಇನ್ನೊಂದು ಧನಲಕ್ಷ್ಮಿ ಸಿಲ್ಕ್, ಆ್ಯಂಡ್ ಅನದರ್ ಒನ್ ಈಸ್ ಮಫಾ ಸ್ಟೋರ್ ಸಮಥಿಂಗ್ ಏನೋ ಇದೆ, ಅದರಿಂದೆಲ್ಲ ತೊಗೋತೇನೆ. ಆ್ಯಂಡ್ ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಅಂತ ನೆನಪಾಗ್ತಿಲ್ಲ, 1700 or 1800 ಒಳಗಡೆ, ಗೊತ್ತಿಲ್ಲ ನನಗೆ. ಸೊ ಇದು ಸಾರಿ ಬಗ್ಗೆ. ಆ್ಯಂಡ್ ಇದು ಬ್ಲೌಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಜಸ್ಟ್ 4 ಅವರ್ಸಲ್ಲಿ ನನಗೆ ಅವ್ರು ಸ್ಟಿಚ್ ಮಾಡಿ ಕೊಟ್ಟಿರೋದು. ಬಿಕಾಸ್ ನಾನು ಸಾರಿ ಹಾಕ್ಕೋಬೇಕು ಅನ್ನೋದು ಐಡಿಯಾ ನನಗೆ ಇರಲಿಲ್ಲ. ನಾನು ಸಲ್ವಾರ್ ಹಾಕ್ಕೊಂಡು ಹೋಗಬೇಕು ಅಂತ ಇದ್ದಿತ್ತು. ಅದೇ ಸ್ವಸ್ತಿ ಅವರು ಬರ್ಡೇ ಕೊಡಿಸಿದ್ರಲ್ಲ ಅದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸಾರಿ ಹಾಕ್ಕೊಳ್ಳುವ, ತೊಗೊಂಡಿದ್ದೇನಲ್ಲ, ಅಂತೂ ತೊಗೊಂಡಿಟ್ಟಿದ್ದೇನಲ್ಲ, ವೈ ನಾಟ್ ಅಂತೇಳಿ ಸಾರಿ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿರೋದು. ಈ ಬ್ಲೌಸ್ ನನಗೆ ಅವರು 4 ಅವರ್ಸಲ್ಲಿ ಸ್ಟಿಚ್ ಮಾಡಿ ಕೊಟ್ಟಿರೋದು. ಫ್ರಂಟಲ್ಲಿ ಈ ಥರ ವಿ ಇದೆ ಗೈಸ್, ಬ್ಯಾಕಲ್ಲಿ ಬ್ಯಾಕಲ್ಲಿ ಕೂಡ ಈ ಥರ ವಿ ಇದೆ ನೋಡಿ, ವಿ ಇದೆ. ಆ್ಯಂಡ್ ಕೈ ಈ ಥರ ನಾನು ಮೆಜರ್ಮೆಂಟಿಗೆ ಕೊಟ್ಟಿದ್ದೆ ಗೈಸ್, ಅದೇ ಅಳತೆಯಲ್ಲಿ ಅವ್ರು ನನಗೆ ಹೊಲ್ಕೊಟ್ಟಿರೋದು. ನೀವು ನೋಡಿದರೆ ಹೇಗೆ ಕಾಣಿಸ್ತದೆ ನನಗೆ ಅಂತೇಳಿ, ಕರೆಕ್ಟಾಗಿದೆ ಫಿಟ್ಟಿಂಗ್ ಎಲ್ಲ. 4 ಅವರ್ಸಲ್ಲಿ ಅಂದರೆ ಹೌದು 5 ಗಂಟೆಗೆ ಅವ್ರು ಕಟ್ಟಿಂಗ್ ಮಾಡಲಿಕ್ಕೆಲ್ಲ ಕೂತ್ರಂತೆ. ಒಂದು 9 o'clock ಕಾಲ್ ಮಾಡಿದ್ದು ನನಗೆ, ಆಯಿತು ತೊಗೊಂಡೋಗಿ ಅಂತೇಳಿ. ಸೊ ಇದು 5 ಅವರ್ಸಲ್ಲಿ ಹೊಲಿದಿರೋ ಬ್ಲೌಸು. ಆಗ್ತಿಲ್ಲ, ಬೇವರ್ತಿದೆ ನನಗೆ. ಆ್ಯಂಡ್ ತುಂಬ ಜನ ಸಾರಿ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಿದ್ದೀರಾ. ಆ್ಯಂಡ್ ಹೇಳಿದ್ದೀನಿ, ಇವಾಗ ನೀವು ನೋಡೋಕೆ ಹೋದರೆ ಆ ಪೇಜಲ್ಲಿ ಸಾರೀಸ್ ಇರಲ್ಲ ಆ ಥರದ್ದು. ಬಿಕಾಸ್ ಅವರು ಅಪ್ಲೋಡ್ ಮಾಡಿರೋ ಒಂದು 2 ಅವರ್ಸಿಗೆ
ಅವ್ರು 1.5 ಅವರ್ಸ್ಗೆಲ್ಲ ಸೋಲ್ಡ್ ಔಟ್ ಆಗುತ್ತೆ, ಅದು ಟ್ರೆಂಡಿಂಗಲ್ಲಿ ಇರೋದ್ರಿಂದ ಬೇಗ ಸೋಲ್ಡ್ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ಆ ಥರ ಸ್ಯಾರಿ ಬಂದಾಗ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಳ್ನೀರು ಕುಡಿಲಿಕ್ಕೆ ಅಂತೇಳಿ ಗ್ಲಾಸಲ್ಲಿ ಹಾಕಿಟ್ಟಿದ್ದೇನೆ. ಫುಲ್ಲು ಎಳ್ನೀರಲ್ಲಿ ನೀರಿದ್ದಿದ್ದು ಇಷ್ಟೇ ಗೈಸ್ ನೋಡಿ. 50 ರುಪೀಸ್ ಕೊಡಬೇಕು, ವೇಸ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ಆರೋಗ್ಯದಲ್ಲಿರಬೇಕಾದ್ರೆ ಕುಡಿಲೇಬೇಕು. ಇದು ನೋಡಿ, ಇಷ್ಟು ದೊಡ್ಡ ಎಳ್ನೀರಲ್ಲಿ ಇದ್ದಿದ್ದು ನೀರಷ್ಟೇ. ಎಂತ ಗೊತ್ತಿಲ್ಲ, ಸಿಕ್ಕಾಪಡೆ ಪಿಂಪಲ್ಸ್ ಎಲ್ಲ ಬಿದ್ದಿದೆ ನೋಡಿ. ಪಿಂಪಲ್ಸ್, ಅದರ ಮಾರ್ಕ್ಸ್ ಎಲ್ಲ ಹಾಗೆ ಉಳ್ಕೊಂಡಿದೆ, ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಎಳ್ನೀರು ಕುಡಿತಾ ಇದ್ದೇನೆ ಡೈಲಿ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ನಾಳೆ ಸ್ಟಿಚ್ ನಿಮಗೆ ಹೋಗೋಕ್ಕಿದೆ, ಸೊ ಅವಾಗ ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೇನೆ. ಸಿಕ್ಕಾಪಟ್ಟೆ ಬೆವರ್ತಿದೆ, ಎಂತ ಗೊತ್ತಿಲ್ಲ. ಫ್ಯಾನ್ ಇದೆ ಅಡುಗೆ ರೂಮಲ್ಲಿ, ಬಟ್ ಸ್ಟಿಲ್ ಕರೆಂಟ್ ಹೋಗಿದೆ ಗೈಸ್ ಹಾಗಾಗಿ. ಆ್ಯಂಡ್ ಇನ್ನೆಂತ ಅಂದರೆ ಅಷ್ಟು ಸಿಹಿ ಇಲ್ಲ ಗೈಸ್. ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಸ್ಟಿಚ್ ರಿಮೂವ್ ಮಾಡಲಿಕ್ಕೆ ಹೋಗೋಕ್ಕಿದೆ, ಆದರೆ ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ, ಟ್ರೈ ಮಾಡ್ತೇನೆ. ಬಿಕಾಸ್ ಈ ನಡುವೆ ವ್ಲಾಗ್ ಮಾಡೋಕ್ಕೆ ಅಂತಲ್ಲ, ಯಾವುದಕ್ಕೂ ಒಂದು ಸ್ವಲ್ಪ ನನ್ನ ಮನಸ್ಥಿತಿ ಒಂದು ಸ್ವಲ್ಪ ಸಡನ್ಲಿ ಬೇಜಾರಾಗುತ್ತೆ. ಸಡನ್ಲಿ ಏನೋ ಮಾಡೋಕ್ಕೆ ಮನಸ್ಸೇ ಬರಲ್ಲ, ಆ ಥರ ಸಿಚುವೇಶನ್ ಆಗ್ತಾಯಿದೆ ಇವಾಗ. ಏನಕ್ಕೆ ಅಂತ ಗೊತ್ತಿಲ್ಲ, ಮೇ ಬಿ ಇವತ್ತು ನಾಳೆ ನಾಡಿದ್ರೆಲ್ಲ ಸರಿ ಆಗ್ಬೋದು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ, ಟೇಕ್ ಕೇರ್, ಐ ಲವ್ ಯು.